नाजरीन आदाब, आप देख रहे हैं जी मीडिया। हालिया दिनों बीजेपी के रुकन असम्बली बसनगौड़ा पाटिल यत्नाल को पार्टी हाईकमान ने पार्टी से खारिज करने के अहकाम जारी किए हैं। इसी की मुखालिफत करते हुए और यत्नाल को पार्टी में वापस लेने और रियासती सतह का अहदा पार्टी में तफवीज़ करने का मुतालबा करते हुए हिंदू मुआफ़िक तंजीमों और यत्नाल के बहीखाओं की तंजीम के कई एक कारकुनान ने शहर के तिमापुरी सर्कल पर टायर जलाकर एहतजाज किया और एक याददाश्त डिप्टी कमिश्नर गुलबर्गा के तवस्सुत से वज़ीर आज़म नरेंद्र मोदी को रवाना की गई। आइए देखते हैं जी मीडिया की एक रिपोर्ट। जी मीडिया गुलबर्गा। मनूर मल्टी स्पेशलिटी हॉस्पिटल, मोस्ट एडवांस ट्रॉमा केयर सेंटर इन कलबुर्गी। सिटी डायग्नोस्टिक्स असली आलात से लैस मेडिकल सेंटर, एक ही छत के नीचे हर तरह की तिब्बी तशखीस की तमाम सहूलत दस्तियाब है। खरगे सर्कल, रिंग रोड, गुलबर्गा। ಇವತ್ತಿನ ದಿವಸ ಕಲಬುರಗಿಯಲ್ಲಿರುತ್ತಾರೆ ಎಲ್ಲ ಹಿಂದೂ ಪರ ಸಂಘಟನೆ ಆಗಿರ್ಬೋದು ಹಾಗೂ ಯತ್ನಾಳ್ ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತಿನ ದಿವಸ ನಾವು ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದೆವು. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಏನು ಯತ್ನಾಳ್ ಅವರನ್ನ ಏನು ಉಚ್ಚಾಟನೆ ಮಾಡಿರಲ್ಲ ಅದನ್ನು ವಿರೋಧಿಸಿ ಇವತ್ತಿನ ದಿವಸ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಇದು ಜಿಲ್ಲಾಧಿಕಾರಿ ಕಚೇರಿದು ಪ್ರತಿಭಟನೆ ಮಾಡುವ ಮೂಲಕ ಆಗಮಿಸಿ ಇದರ ಇವತ್ತಿನ ದಿವಸ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಮಾಶಾಳದ ಕೇದಾರ ಶ್ರೀಗಳು ಇವತ್ತಿನ ದಿವಸ ಆಗಮಿಸಿದ್ರು. ಅದೇ ರೀತಿಯಾಗಿ ಕಲಬುರಗಿಯ ಎಲ್ಲ ಹಿಂದೂ ಪರ ಯಾವುದೇ ಭೇದ ಭಾವ ಇಲ್ಲದೆ ಇವತ್ತಿನ ದಿವಸ ಏನು ಈ ಹೋರಾಟದಲ್ಲಿ ಆಗಮಿಸಿದ್ರು. ಈ ನಮ್ಮ ಉದ್ದೇಶ ಒಂದೇ, ಏನಪ್ಪಾ ಅಂದರೆ ಇವತ್ತಿನ ದಿವಸ ಯತ್ನಾಳ್ ಅವರನ್ನು ಏನು ಪಕ್ಷದಿಂದ ಹೊರಗೆ ಹಾಕ್ಯಾರ, ಯಾವುದೇ ಒಂದು ಮುಲಾಜಿ ಇಲ್ಲದೆ ಮತ್ತೆ ಅವರನ್ನು ಭವ್ಯವಾಗಿ ಸ್ವಾಗತ ಮಾಡಿಕೊಳ್ಬೇಕು ಬಿಜೆಪಿಗೆ. ಅದೇ ರೀತಿಯಾಗಿ ನಮ್ಮ ಇನ್ನೊಂದು ಬೇಡಿಕೆ ಏನಪ್ಪ ಅಂದರೆ ಅವರನ್ನು ಬರಮಾಡಿಕೊಂಡ ನಂತರ ಅವರನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಥವಾ ವಿರೋಧ ಪಕ್ಷ ನಾಯಕರನ್ನಾಗಿ ಕೂಡ ಮಾಡಬೇಕಂತ ಇವತ್ತಿನ ದಿವಸ ನಾವು ಬೇಡಿಕೆ ಇಟ್ಟಿದ್ದೀವಿ. ಮುಂದಿನ ದಿವಸ ಇದು ಯಾವುದೂ ನಡೆದೇ ಹೊರದಲ್ಲಿ ಇವತ್ತಿನ ದಿವಸ ಅವರನ್ನು ವಾಪಸ್ ಮತ್ತೆ ಮರಳಿ ಪಕ್ಷಕ್ಕೆ ಕರೆದುಕೊಡ್ಲಿಲ್ಲಪ್ಪ ಅಂದ್ರೆ ನಾವು ಮುಂದಿನ ದಿವಸ ಕಲಬುರಗಿ ಎಲ್ಲ ಹಿಂದೂ ಪರ ಸಂಘಟನೆಗಳು ರಕ್ತದಿಂದ ಏನೋ ಸಹಿ ಸಂಗ್ರಹ ಮಾಡುವ ಮೂಲಕ ಮೋದಿಯವರಿಗೂ JP ನಡ್ಡಾ ಅವರಿಗೆ ರಾಷ್ಟ್ರೀಯ ನಾಯಕರು ಎಲ್ಲರಿಗೂ ಕೂಡ ಪತ್ರ ರವಾನೆ ಮಾಡ್ತೀವಿ. ಅದಕ್ಕೂ ಕೂಡ ಬಗ್ಲಿಲ್ಲಪ್ಪ ಅಂದರೂ ಕೂಡ ಮುಂದಿನ ದಿವಸ ಗುಲ್ಬರ್ಗದಲ್ಲಿರುವ ಬಿಜೆಪಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಕೂಡ ನಾವು ಹಿಂದೂ ಪರ ಸಂಘಟನೆ ಮಾಡಬೇಕಾಗ್ತದೆ. ಇದಕ್ಕೆ ಯಾವುದೇ ಅವಕಾಶ ಮಾಡಿಕೊಳ್ಳಾರ್ದೇನೆ ದಯವಿಟ್ಟು ರಾಷ್ಟ್ರೀಯ ನಾಯಕರು ದಯವಿಟ್ಟು ಅವರನ್ನು ಮತ್ತೆ ಯತ್ನಾಳ್ ಅವರನ್ನು ವಾಪಸ್ ಬಿಜೆಪಿಗೆ ಬರಮಾಡ್ಕೊಳ್ಬೇಕಂತ ಇವತ್ತಿನ ದಿವಸ ಸಮಸ್ತ ಕಲಬುರಗಿ ಹಿಂದೂ ಪರ ಹೋರಾಟಗಾರರ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಪಕ್ಷದ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ನಾವೆಲ್ಲ ಹಿಂದೂ ಕಾರ್ಯಕರ್ತರು ಸೇರಿಕೊಂಡು ಯತ್ನಾಳ್ ಅವರ ಅಭಿಮಾನಿಗಳು ಸೇರಿಕೊಂಡು ಏನಿವತ್ತು ಗೊಂದಲವನ್ನು ಸೃಷ್ಟಿ ಮಾಡುವ ಮೂಲಕ ಇವತ್ತು ನಮ್ಮ ಯತ್ನಾಳ್ ಅವರನ್ನು ಏನು ಇವತ್ತು ಉಚ್ಚಾಟನೆ ಮಾಡಿದ್ದೀರಿ, ಯಾವ ನೀವು ಕಾರಣಕ್ಕೆ ಮಾಡಿದ್ದೀರಿ ನಮಗೆ ಗೊತ್ತಿಲ್ಲ. ಕುಟುಂಬ ರಾಜಕಾರಣ, ಅಡ್ಜಸ್ಟ್ಮೆಂಟ್ ರಾಜಕೀಯ ಅನ್ನೋದು ನಮಗೆ ಗೊತ್ತಿಲ್ಲ. ಕಾರಣ ಏನೇ ಇರಲಿ, ಹಲವಾರು ಕಾರಣಗಳಿದ್ರೂ ಕೂಡ ಇವತ್ತು ಒಬ್ಬ ನಿಷ್ಠಾವಂತ, ದಕ್ಷ, ಪ್ರಾಮಾಣಿಕತೆ ಇರುವಂತಹ ಒಬ್ಬ ಹಿಂದೂ ನಾಯಕನನ್ನು ಇವತ್ತು ಪಕ್ಷದಿಂದ ಕೈಬಿಟ್ಟಿರುವುದು ಇದು ಎಲ್ಲ ಹಿಂದೂ ಹೋರಾಟಗಾರರು ಮತ್ತು ಹಿಂದುತ್ವದ ಮೇಲೆ ಕೆಲಸ ಮಾಡುವಂಥ ಎಲ್ಲ ನಮ್ಮಂಥ ಮನಸ್ಸುಗಳಿಗೆ ಇವತ್ತು ಬಹಳಷ್ಟು ನೋವನ್ನು ಉಂಟು ಮಾಡಿದೆ ಅಂತ ಹೇಳಿಕೆ ನಾನು ಬಯಸ್ತೀನಿ. ಇದರ ಪರಿಣಾಮವಾಗಿ ಇವತ್ತು ನಾವು ಮಾಡಿರುವಂಥ ಉದ್ದೇಶ ಏನು ಅಂತಂದರೆ, ಇವತ್ತು ಸ್ಟ್ರೈಕ್ ಮಾಡಿರೋ ಉದ್ದೇಶ ಬರುವಂಥ ದಿನಗಳಲ್ಲಿ ಏನು ಯಾವ ಗೊಂದಲದಿಂದ ತಾವು ತೆಗೆದಿದ್ದರೋ, ಯಾವ ಒಂದು ಮೇಲಿನ ಒಂದು ಒತ್ತಾಯದಿಂದ ನೀವು ತೆಗೆದಿದ್ದರೋ ಗೊತ್ತಿಲ್ಲ. ಆದರೆ ಬರುವಂಥ ದಿನಗಳಲ್ಲಿ ಕೂಡಲೇ ನಮ್ಮ ಯತ್ನಾಳ್ ಅವರನ್ನು ಮತ್ತೆ ಮರಳಿ ಗೂಡಿಗೆ ಎಂಬಂತೆ ನಾವು ಭಾಜಪ ಪಕ್ಷಕ್ಕೆ ಅವರನ್ನು ಕರೆತರುವಂಥ ಕೆಲಸವನ್ನು ಮಾಡಬೇಕು. ಏನಂದರೆ ಬರುವಂಥ ದಿನಗಳಲ್ಲಿ ವಿರೋಧ ಪಕ್ಷ ಇಲ್ಲ ಅಂತಂತಂದರೆ ರಾಜ್ಯಾಧ್ಯಕ್ಷರ ಒಂದು ಪಟ್ಟಕ್ಕೆ ಅವರನ್ನು ನೇಮಕ ಮಾಡಬೇಕಂತೇಳಿ ನಾವೆಲ್ಲ ಹಿಂದೂ ಪರ ಸಂಘಟನೆಯಿಂದ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ನಮ್ಮ ಈ ಒಂದು ಮನವಿಯನ್ನು ತಾವು ಈಡೇರಿಸದೇ ಇದ್ದಲ್ಲಿ, ಈ ಮನವಿಯನ್ನು ತಿರಸ್ಕಾರ ಮಾಡದಲ್ಲಿ ಬರುವಂಥ ದಿನಗಳಲ್ಲಿ ಇವತ್ತು ನಾವೇನು ಕಲಬುರಗಿ ನಗರದಲ್ಲಿ ಇವತ್ತು ಬರೀ ನೂರಾರು ಸಾವಿರಾರು ಕಾರ್ಯಕರ್ತರು ಹಿಂದೂ ಅಭಿಮಾನಿಗಳಿಗೆ ಸೇರ್ಕೊಂಡು ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದು ಯಾವ ರೀತಿ ಅಂತಂದರೆ ಇದು ಬರೇ ಏನಂತಾರೆ ಟ್ರೇಲರ್ ಅದಂತ ಹೇಳಿಕೆ ಇಷ್ಟಪಡ್ತೀನಿ. ಬರುವಂಥ ದಿನಗಳಲ್ಲಿ ಪಿಕ್ಚರ್ ಅಭಿ ಬಾಕಿ ಎಂಬ ಮಾತನ್ನು ನಾವು ಈ ಮೂಲಕ ಕೊಡಬೇಕಾಗ್ತದೆ ಅಂತ ಹೇಳ್ತಾ, ಯಾಕಂದರೆ ಇವತ್ತು ಭಾಜಪ ಪಕ್ಷ ಏನಾದರೂ ಉಳಿದಿದೆ ಅಂತಂದರೆ ನಮ್ಮಂಥ ಹಿಂದೂ ಪರ ಹೋರಾಟಗಾರರ ಮೇಲೆ ಇವತ್ತಿನ ದಿವಸ ಉಳಿದ ಇವತ್ತು ತಿಳಿಲಾರದೆ ಈ ಒಂದು ತಪ್ಪನ್ನು ನೀವು ಮಾಡಿದ್ದೀರಿ. ಅದು ಯಾವ ಉದ್ದೇಶಕ್ಕೆ ಮಾಡಿದ್ದೀರಿ ಅಂತ ನಮಗೆ ತಿಳಿದಿಲ್ಲ. ಬರುವಂಥ ದಿನಗಳಲ್ಲಿ ಸರಿಪಡಿಸ್ಕೋಬೇಕು. ಬರುವಂಥ ದಿನಗಳಲ್ಲಿ ಪಾಟೀಲ್ಜಿ ಅವರಿಗೆ ಒಂದು ಸರಿಯಾದ ಒಂದು ಸ್ಥಾನಮಾನ, ಗೌರವವನ್ನು ಕೊಟ್ಟು ಇವತ್ತಿನ ದಿವಸ ಅವರಿಗೆ ಮತ್ತೆ ಭಾಜಪ ಪಕ್ಷದಲ್ಲಿ ಮರಳಿ ತೆಗೆದುಕೊಳ್ಬೇಕಂತ ಒಂದು ವಿಚಾರವನ್ನು ನಾವೆಲ್ಲ ಕಲಬುರಗಿ ನಗರದಲ್ಲಿ ಇವತ್ತಿನ ದಿವಸ ಸ್ಟ್ರೈಕ್ ಮಾಡುವ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಕಲಬುರಗಿಯ DC ಅಧಿಕಾರಿಗಳಿಗೆ ಇವತ್ತು ನಾವು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಅದು ಯಾವ ಒಂದು ನೀವು ಚುಚ್ಚು ಮಾತುಗಳನ್ನು ಚುಚ್ಚಿದ್ದಿರೋ ಗೊತ್ತಿಲ್ಲ, ಅಥವಾ ಯಾವ ಒಂದು ಚುಗುಲಿ ಮಾತುಗಳ ಮೂಲಕ ಇವತ್ತಿನ ದಿವಸ ಉಚ್ಚಾಟನೆ ಮಾಡಿದ್ರು ಅನ್ನೋದು ನಮಗೆ ತಿಳಿದಿಲ್ಲ. ಆದರೆ ನಾವೆಲ್ಲರೂ ಕೂಡ ಒಂದು ಯತ್ನಾಳ್ ಅವರ ಪರವಾಗಿ ನಾವು ಇರ್ತೀವಿ. ಮುಂದೆ ಯತ್ನಾಳ್ ಅವರು ಸಂಘಟನೆ ಮಾಡ್ತಾರೋ ಅಥವಾ ಪಕ್ಷ ಕಟ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ಒಂದು ಧ್ವನಿ, ನಮ್ಮ ಹಿಂದೂ ಪರ ಧ್ವನಿ ಯಾವಾಗಲೂ ಕೂಡ ಬಿಜೆಪಿ ಸೆಕೆಂಡು, ಫಸ್ಟ್ ಯತ್ನಾಳ್ ಅವ್ರ ಪರವಾಗಿ ಇರ್ತೀವಿ ಅಂತ ಹೇಳಿಕೆ ನಾವು ಬಯಸ್ತೀವಿ. ಇನ್ನು ಮುಂದೆ ಏನಾದರೂ ಆಗದೇ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಜಯೇಂದ್ರ ಅವರ ಮನೆಗೆ ನಾವೆಲ್ಲ ಹಿಂದೂ ಹೋರಾಟಗಾರರು ಮುತ್ತಿಗೆಯನ್ನು ಹಾಕಬೇಕಾಗತ್ತೆ ಅಂತೇಳಿ ನಾನು ಧ್ವನಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ.